ಇದರ ಮರಿ ಇಡ್ತಿ ಈಗ ಮರಿಗೆ ಮರಿಗೆ ನೋಡಿ ಯಾವ ಥರ ಹೊಡಿತಾ ನೋಡಿ ಅವ್ನು ಬೇಕಂತ ನೀರಿದೆ ಅಂತ ಹೇಳ್ಬಿಟ್ಟು ಸಿಡಿತೈತಂತ ನೋಡಿ. ಇವ್ನು ಬಂದ ಇವ್ನು ಸಿಡಿಸ್ತಾ ನೋಡಿ ನೋಡಿ ಗೈಸ್. ಅವ್ನು ನೋಡ್ಬಿಡು ಎಷ್ಟ ಏನು ಇಂಥದ್ದು ಮಾಡ್ತಿರಲ್ಲ, ಇಂಥ ಕೆಲಸ ಮಾಡ್ತೀರಿ ಆರಾಮ. ಕಸ ಹೊಡ್ಯೋದು, ಮುಸುರು ತಿಕ್ಕೋದು, ಚಪಾತಿ ಮಾಡೋದು, ಕೆಲ್ಸಕ್ಕೆ ಹೋಗಂಗಿಲ್ಲ. ಬರೀ ಇಂಥ ಕೆಲಸ ನಾವು ಕೊಟ್ಬಿಡೋಣ. ಇಲ್ಲ ಸುಮ್ ಮದುವೆ ಆಗ್ಬಿಡಂಬರ್ರಿ ನಾವಿಬ್ರು. ಹಿಂಗ್ ಕತ್ರಿ ಹಿಂಗ್ ಬಂದ್ಬಿಡುತ್ತೆ ಎರಡು ಹಿಂಗ್ ಟ್ರೋಲ್ ಉಲ್ಟಾ ಆಗ್ಬಿಡುತ್ತಲ್ರಿ. ನಾವು ದುಡ್ಕೊಂಡ್ ಬರ್ತೀವಿ, ನೀವು ಚಪಾತಿ ಮಾಡಿಡ್ರಿ ಒಂದು. ಹೋಗಂಗಿಲ್ಲ, ಸಾಯ್ತೀನಿ ನಾನು ಈಗ. ಎಲ್ಲಿ ಡ್ಯೂಟಿ ಇಲ್ಲ ಏನು ತಲೆ ಕೆಟ್ಟ ಹೊಡೋದು. ಮತ್ತೇನು ಸಂವತ್ಸರ ಆರಾಮಾಗಿದ್ದೀರಿ? ಏನು ಬೆಳಿಗ್ಗೆ ಅದು ಕಸಬರಿಗೆ ಹಿಡಿದಿರಿ? ಹೋಗಿ ಇವತ್ತು ಏನೆಲ್ಲ ಕಾಲಾಗ ಸುಮ್ಮನೆ ಡಾಕ್ಯುಮೆಂಟ್ ಸರ್ ಕೊಟ್ಟು ಬರ್ತೀವಿ ನಾಳೆ. ಒಂದು ವಾರ ಆತ 2 ವಾರ ಆತಲ್ರಿ ಹಂಗಾಳ ಕೂತ್ಬಿಟ್ರೆ. ಅದು ಹೋಗಿಲ್ಲ ಈಗ ಒಂದು ತಾರೀಕು ಮತ್ತೆ 6 ದಿನ 7 ದಿನ ಆಯ್ತು. ಮತ್ತೆ ಹೋಗ್ಬರ್ರಿ, ಮತ್ತೆ ಆರಾಮ ಮುಗಿಸ್ಕೊಂಬರ್ರಿ. ಕೆಲಸ ಚೆನ್ನಾಗಿರ್ಲಿ. ಅವೇನು ಅಂತ ನಮ್ಗೆ ಹೇಳಿ ಫೋನ್ ಹಚ್ಚಿರಿ, ನಾನು ಬರ್ತೀನಿ. ನಾನು ಕೆಲಸ ಮಾಡ್ತೀನಿ ಅಲ್ಲೇ. ಇಲ್ಲಿ ಸನಿಯ ಉಂಟು ದುರ್ಗಮಾಯ. ನೀರು ಬರಲ್ರಿ ಅವ ಹಂಗೆ ಮಾಡಿದ್ರೆ ನೀರು ಬರಲ್ಲ. ಗುರು ಕರೆಂಟ್ ಹೋಗ್ಬಿಟ್ಟೈತಿ. ಹಾಗೆ ಗುರು ಎಲ್ಲರೂ ಹೇಗಿದ್ದು ಚೆನ್ನಾಗಿರಂಗೆ ಯಾಪ ಚೆನ್ನಾಗಿ ನೋಡಪ್ಪ. ನೀರು ತೊಗೊಂತಾಳಮ್ಮ ಬೆಳಿಗ್ಗೆ ಎದ್ದು. ಕರೆಂಟ್ ಹೋಗೈತಿ, ಏನು ಚಹಾ ಕಾಯಿಸ್ತಾ ಇದ್ದಾರೆ. ನೀರು ತುಂಬ ಬನ್ನಿ ನಾವು ಪಟ್ ನೀರು ಬರೋಂಥವಿಲ್ಲ. ಗಾಯ್ಸ್ ನೋಡಿ ಗಾಯ್ಸ್, ನಾಯಿ ನೋಡಿ ಯಾವ ಥರ ಹುಲ್ಲು ತಿಂತಾ ಇದೆ. ಅಷ್ಟು ಊಟ ಇಲ್ದಂಗೆ ಪಾಪ ಬದುಕ್ತಾ ಇದ್ದಾವೆ ನಾಯಿ ನೋಡಿ. ಇಲ್ಲೆಲ್ಲ ಆ ಥರ ತುಂಬ ಸಿಚುವೇಶನ್ ನೋಡಿ. ಯಾವ ಥರ ತಿಂತಾ ಇದ್ದಾವೆ ಹುಲ್ಲು. ಊಟನೂ ಸಿಗ್ತಾಯಿಲ್ಲ ಅನ್ಸುತ್ತೆ ಬೆಂಗಳೂರಲ್ಲಿ. ಅಷ್ಟು ಕಷ್ಟ ಆಗ್ಬಿಟ್ಟಿದೆ ನಾಯಿಗೂ. ಬಿಸ್ಕಿಟ್ ತೊಗೊಂಬಂದು ಹಾಕ್ತೀನಿ ಈಗ ಗಾಯ್ಸ್. ಒಂದು 2 ಬಿಸ್ಕಿಟ್ ಬಂಡಲ್ ಹಾಕಿ ಹೆಂಗೆ ತಿನ್ನುತ್ತೆ ಅಂತ ನೋಡೋಣ. ಬಿಸ್ಕಿಟ್ ಹೆಂಗೆ ತಿನ್ನುತ್ತೆ ಅಂತ ನೋಡೋಣ, ಟ್ರೈ ಮಾಡೋಣ ಬನ್ನಿ. ತೊಗೊಂಬರ್ತೀನಿ ಹೋಗಿ, ಅಲ್ಲಿ ಅಂಗಡಿ ಇದೆ, ಹೋಗಿ ತೊಗೊಂಬರೋಣ ಬನ್ನಿ. ಮತ್ತಲ್ಲ ಗಾಯ್ಸ್, ನಾಯಿ ನಮಗೆ ಮೋಸ ಮಾಡಿದ್ವಿ ಗೈಸ್. ಹುಲ್ ತಿನ್ನೋ ನಾಯಿಗೆ ಬಿಸ್ಕಿಟ್ ಕೊಟ್ಟರೆ ಬಿಸ್ಕಿಟ್ ಎಲ್ಲ ತಿನ್ನುತ್ತಾನ. ಎಲ್ಲೋಯ್ತು ಅದು? ಗೈಸ್ ಮುಖ ನೋಡಿ ಗೈಸ್ ಒಂದು. ಎಷ್ಟು ತಂದಿದೆಯಪ್ಪ? 2 ತಂದವನೇ. ಒಂದು ನಾಯಿ ಇಲ್ಲ ಗೈಸ್ ಇಲ್ಲಿ. ಒಂದು ನಾಯಿ ಕಾಣಿಸ್ತಾ ಇಲ್ಲ ಈಗ. ಅಲ್ಲೊಂದು ಕಾಣಿಸ್ತೈತೆ. ಬಾ ಬಾ. ಅಲ್ಲಿ ಮ್ಯಾಲಿಡು, ಕಟ್ಟಿ ಮೇಲೆ. ಅಲ್ಲೊಂದು ಸುಟ್ಟೈತೆ, ಕಿರ್ ಮೇಲೆ ಇಡ್ಬೋದಲ್ಲ. ಅದ್ರ ಮ್ಯಾಲೆ ಪೇಪರ್ ಹಾಕಿ ನಾಯಿ ಮೋಸ ಮಾಡ್ತಾನೆ. ಬಾ. ತಿನ್ನ ಬಿಸ್ಕಿಟ್ ಇಲ್ಲಿ. ಹುಲ್ ತಿನ್ನೋ ನಾಯಿ ಓಡೋಗ್ಬಿಡ್ತು. ಫುಲ್ ತಿಂತಾ ಇದ್ದೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬಿಸ್ಕೆಟ್ ತೊಗೊಂಬಂದ್ರೆ ಹೋಗಿ ಸ್ವಲ್ಪ ಹೊಟ್ಟೆ ಹಸಿದೆ ಏನಾದ್ರು ಕೊಡೋಣ ಅಂತ ಹೇಳ್ಬಿಟ್ಟು ಕೊಟ್ಟರೆ ಅದು ನೋಡಿ ನಮಗೆ ಒಳ್ಳೆ ನೀವೇ ಬಿಸ್ಕೆಟ್ ತಿನ್ನಿ ಅಂತ ಹೋಗ್ಬಿಟ್ಟು ಅದೇ ಹುಲ್ ತಿನ್ಕೊಂಬಂತದ್ದು ನಾಯಿ ನೋಡಿ. ಯಾವ ಥರ ಇದೆ ಅಂದರೆ ಸಿಚುವೇಶನ್ ನೋಡಿ. ಒಳ್ಳೇದು ಮಾಡೋಕೆ ಹೋದ್ರೂ ನಾಯಿ ನಂಬಲ್ಲ ಅಂದರೆ ನಮ್ಮನ್ನ. ಓಕೆ, ಅದೊಂದು ಯಾಕೋ ನಾಯಿ ಲಾಸ್ಟಿಗೆ ಒಂದು ಕೈ ಜೋಡಿಸ್ತು ನಮಗೆ. ಯಾಕಂದ್ರೆ ಸ್ವಲ್ಪ ಮರ್ಯಾದೆ ಉಳಿಸ್ತದೆ ನಮ್ಗೆ. ಹುಲ್ಲು ತಿನ್ನೋ ನಾಯಿಗೆ ಸ್ವಲ್ಪ ಊಟ ಹುಲ್ ತಿನ್ನೋ ನಾಯಿ ಎಲ್ಲ ಹೋಗೈತೋಡು.
ಎಲ್ಲೋಗೈತೆ ಯಪ್ಪ ಎಂತ ಕಾಮಿಡಿ ಐತೆ. ಇಲ್ಲೆಲ್ಲ ಗೌರ್ಮೆಂಟ್ ಡಸ್ಟ್ಬಿನ್ ಮಾಡತ್ತೆ. ಮಳೆ ಬರ್ತಾ ಇದೆ, ಫಾಸ್ಟ್ ಹೋಗ್ತಾ ಇದ್ದೀನಿ, ಟೀ ಹತ್ರ ಟೈಮ್ ಭಾಳ ಆಗ್ತಾ ಇದೆ, ಮತ್ತಿಂದ ನೈಟ್ ಆಗಲ್ಲ ಹೋಗ್ಬರೋದು. ಅದಕ್ಕೆ ಸರಿಯಾಗಿ ಹೋಗ್ತಾ ಇದ್ದೀನಿ ನೋಡಿ. ಯಾವ ಥರ ಹೋಗ್ತಾ ಇದ್ದೀನಿ ಅಂದರೆ ನನಗೆ ಗೊತ್ತಾಗ್ತಲ್ಲ ಆ ಥರ. ಅಂದರೆ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ಮಳೆಯಲ್ಲಿ, ಯಾಕಂದರೆ ತುಂಬ ಪ್ರಾಬ್ಲಮ್ ಆಗ್ಬಿಡುತ್ತೆ. ಮತ್ತೆ ನೋಡಿ ಅಲ್ಲಿ ಯಾವ ಥರ ಹೊಡಿತಾ ನೋಡಿ, ಅವ್ನು ಬೇಕಂತ ನೀರಿದೆ ಅಂತ ಹೇಳ್ಬಿಟ್ಟು ಸಿಡಿತೈತಂತ ನೋಡಿ. ಇವ್ನು ಬಂದ ಇವ್ನು ಸಿಡಿಸ್ತಾ ನೋಡಿ ಗೈಸ್. ಅವ್ನು ನೋಡ್ಬಿಡು ಎಷ್ಟು ಏನಾಯ್ತು ಗೈಸ್, ಇದು ಮಕ್ಕಳೇ ಶಾಕ್ ನ್ಯೂಸ್ ಆಗ್ಬಿಡುತ್ತೆ ನಮಗೆ. ನೋಡಿ ಯಾವ ಥರ ಇದೆ ನೋಡಿ ಮೂಮೆಂಟ್, ನೋಡಿ ಮಳೆ ಮೂಮೆಂಟ್ ಮಸ್ತಾಗಿದೆ ಗುರು. ಬೆಂಗಳೂರಲ್ಲಿ ಮಳೆ ನೀವೇನೋ ಅನ್ಕೋರಿ, ಅಂತೂ ಗಿಚ್ಚು ಗಿಲಿಗಿಲಿ. ಬನ್ನಿ ಈಗ ನಾವು ಸೀದಾ ಮನೆ ಕಡೆ ಹೋಗಿ ಟೀ ಫ್ಲಾಸ್ಕ್ನ ಇದು ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಮತ್ತೆ ಟೀನ ರೆಡಿ ಮಾಡ್ಕೊಂಡು ಕೊಡೋಣ. ಒಂದು 10:30 ಸುಮಾರು. ನೋಡಿ ಮಳೆಗೆಲ್ಲ ಪಾಪ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಯಾವ ಥರ ಬರ್ತಾ ಇದ್ದಾರೆ ನೋಡಿ ಪಾಪ, ಮಳೆಲೆಲ್ಲ ತೊಳಸ್ಕೊಂಡು. ಅಂತೂ ಏನೇ ಹೇಳಿದ್ರು, ದುಡಿಯೋ ತುಂಬ ಜನ ಆಗ್ಬಿಟ್ಟವ್ರೆ ಬೆಂಗಳೂರಲ್ಲಿ. ಕಂಪ್ನಿನೂ ತುಂಬ ಜನ ಆಗಿದೆ. ಇವನ್ನೆಲ್ಲ ಓಡಿಸ್ತಾ ನೋಡಿ. ಈಗ ಆಟೋ ಅಣ್ಣ ಹೋಗ್ತಾ ಇದ್ದಾನೆ, ಅವ್ರಿಂದ ನಾನು ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಸೈಡಲ್ಲಿ ಇದು ಹಾಕಿದ್ದಾರೆ, ಅಕ್ಕ ಹೂವು ಎಲ್ಲ ಹಾಕಿದ್ದಾಳೆ ಮಸ್ತಾಗಿ. ನೋಡಿ ರೋಡ್ ನೋಡಿ ಯಾವ ಥರ ಇದೆ, ನಮ್ಮ ಇಂಡಿಯನ್ ರೋಡ್ ಅಂದರೆ ನಮ್ಮ ಏರಿಯಾ ರೋಡು ಮಸ್ತಾಗಿದೆ. ಪೀಸಾಗಿ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಅಕ್ಕ ಹೆಂಗೆ ಹೋಗ್ತಾ ಇದ್ದಾರೆ ನೋಡಿ. ಇವ್ನು ನೋಡಿ ಪ್ಲಾಸ್ಟಿಕ್ ಹಳಿ ಹಾಕೊಂಡು ರಚ್ಗೆದ್ದು ಬಿಡೋಣ, ಮೈ ಬಿಲ್ ಡೂಂಡರ ಆತ ಅನ್ಕೊಂಡು ನೋಡಿ. ಅಮ್ಮರೆಲ್ಲ ಇದು ಮಾಡ್ತಾರೆ ಛತ್ರಿ ಹಿಡ್ಕೊಂಡು ನೋಡಿ. ಅಲ್ಲಿ ನೋಡಿ ರೊಜ್ಜ ಹೆಂಗೆ ಬಂದಿದೆ. ಇಲ್ಲಿ ಹೋಗೋದು ತುಂಬ ಕಷ್ಟ ನೋಡಿ. ಯಾವ ಥರ ಇದೆ ನೀರು ನೋಡಿ. ಅಬ್ಬಾ ನೋಡಿ, ಇಲ್ಲಿ ಕಂಪ್ನಿಯಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಅಣ್ಣ. ರೋಡ್ ನೋಡಿ ಯಾವ ಥರ ಇದೆ. ಅಬ್ಬಾ ಹಿಂಗೆ ಆದ್ರೆ ಗುರು ಒಂಥರ ಬಿದ್ದಂಗೆ ಆಗ್ಬಿಡ್ತು ಗುರು. ನನ್ನ ಮೈ ಎಲ್ಲ ಜುಮ್ ಅಂದ್ಬಿಡ್ತು ಈಗ. ನೋಡಿ ಈಗ ಆಟೋ ಅಣ್ಣ ಹೆಂಗಿದ್ದಾರೆ, ಇಬ್ಬರು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಾವು ಹೋಗೋಣ ನೋಡಿ. ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ. ವಾ ಮಸ್ತಾಗಿದೆ ಗುರು. ಮನೆ ಕಟ್ತಾ ಇದ್ದಾರೆ ಬಾಜುಕ್ಕೆ. ನಾವು ಹೋಗೋಣ ಬನ್ನಿ. ಈಗ ಮನೆ ಕಡೆ ಹೋಗ್ಬಿಟ್ಟು ಸ್ವಲ್ಪ ಎಲ್ಲ ಫ್ರೆಶ್ ಆಗಿ ಮಖ ಈಗ ತಕೊಂಡು ಮತ್ತೆ ಆಚೆ ಕಡೆ ಬರೋಣ. ಯಾವ ಥರ ಅಂತ ನೋಡಿ. ಅಣ್ಣ ಸೈಡಿಗೆ ಬರ್ತಾ ಇಲ್ಲ, ನನಗೆ ಮೈಯಲ್ಲಿ ಬರ್ತಾ ಇದ್ದಾನೆ ನೋಡಿ. ಇಲ್ಲಿ ಸೈಡಿಗೆ ಕಾಪೆಲೆಲ್ಲ ಹಚ್ಚಿದ್ದಾರೆ ನೋಡಿ. ಅಲ್ಲಿ ಇದು ಹಿಡ್ಕೊಂಡವ್ರೆ. ಇಲ್ಲಿ ಗ್ಯಾರೇಜ್ ಇದೆ ಸೈಡಿಗೆ. ಇಲ್ಲಿ ನೋಡಿ ಅಣ್ಣ ನೋಡಿ ಮಳೆಯಲ್ಲಿ ದುಡಿತಾ ಇದ್ದಾರೆ ಅಣ್ಣ. ಗಿರಾಕಿ ಬರ್ತಾವ ಅಂತ ಹೇಳ್ಬಿಟ್ಟು ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೋಡಿ. ಸೈಡಿಗೆ ಸರೆಲ್ಲ ಜನ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾವೇನು ಮಾಡೋಣ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾವು ಹಾರ್ನ್ ಹೊಡೆಯಂಗಿಲ್ಲ ಗುರು. ಆಟೋ ಅಣ್ಣ ಹೋಗ್ತಾ ಇದ್ದಾನೆ, ಅವ್ರಿಂದ ನಾವು ಹೋದರೆ ನನಗೂ ಸೈಡ್ ಸಿಗ್ತಾರೆ. ಆಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟರೆ ನಾವು ಹೊಡ್ಕೊಂಡು ಹೋಗ್ಬಿಡೋಣ ಅಷ್ಟೇ. ಬನ್ನಿ ಗೈಸ್ ಮನೆ ಕಡೆ ಹೋಗೋಣ. ಅಲ್ಲಿ ಛತ್ರಿ ಹಾಕೊಂಡು ಹೆಂಗು ಗಾಡಿ ಓಡ್ಸಕ್ಕೆ ಬರುತ್ತೆ? ಏನಂತು ನಾ ಕೊರ್ಸ್ಕೊಲಿ ಗೈಸ್. ಹಿಂಗೆ ಕಾಣ್ತಾ ಇದ್ದೀನಿ ನೋಡಿ, ತೊಳಸ್ಕೊಂಡು ಈ ಥರ. ಈಗೇನಾಯ್ತು ನಿಂಗೇನು ಪ್ರಾಬ್ಲಮ್? ಅಲ್ಲಲ್ಲ ಒಲೆ ತಡಿ ಗೈಸ್, ಮಕ್ಕಳಿಗೆ ತೊಳ್ಕೊಂಡು ವಾಶ್ ಮಾಡ್ಕೊಂಡು. ಆಲಿವ್ ಪ್ಯಾಕೆಟ್ 3 ಆಲಿವ್ ಪ್ಯಾಕೆಟ್ ತೊಗೊಂಡಿನಿ. ಅಂಗಡಿ ಈಗ ಸತ್ರಿ ತೊಗೊಂಡು ಬೈಕ್ಲ ಅವರು 100 ರೂಪಾಯಿ ಎಷ್ಟೇ ಇತ್ತು. ಇದರಲ್ಲಿ ಟೋಟಲ್ ಈಗ 93, 80, 95 ಆಯ್ತು. ಆಯಿತು. ಅವ್ರು ನಿಮ್ಮ ಬಾಡಿ ಗಾರ್ಡ ಏನು ಬೇಕು? ಮೊಟ್ಟೆ ಕೊಡಿ. ಏಸು 4 ಅದನ್ನು ತೊಗೊಂಡು ಪಾಕ್ಲ ಸಕ್ಕರೆ ತೊಗೊಂಡಿನಿ. ದುಡ್ಡಿಲ್ಲ ಸಂಬಂಧ 100 ರೂಪಾಯಿ ಇತ್ತು. 100 ರೂಪಾಯಿ ಒಳಗಡೆ ಪಾಕ್ಲ ಸಕ್ಕರೆ, ಸ್ವಲ್ಪ ಸಕ್ಕರೆ ಮನೆಯಾಗಿದೆ. ಹೋಗ್ಬಿಟ್ಟು ಟೀ ಮಾಡಿಬಿಟ್ಟು ಕೊಡೋಣ. ಬಿಲ್ ಆಗಿಲ್ಲ ಅವರು. ಬಿಲ್ ಇವತ್ತೆಲ್ಲ ಆಡ್ತಾರ ಆಗ್ಬಿಡ್ತು. ಬನ್ನಿ ಹೇಳ್ತೀನಿ ಮನೆಗೆ ಹೋಗಿ. ಎಲ್ಲಿ ನಾ ಬೆಕ್ ಅಂತ ಬೆಕ್ ಬಿಡೋದು ನಾತೇನೆ. ಮಸಡಿ ಹಿಂಗ ತೋಸ್ತಪ್ಪ ಸ್ಮೂತ್ ನೋಡಿ ದೊಡ್ಡದೈತೆ ಅದೇ ಬಿಟ್ಟ. ಅಯ್ಯೋ ಶಿವ ಬಾಯ್ ಹಾಕಬೇಕಿಲ್ಲ ಅಂತ. ಇಲ್ಲ ಇದು ಬಾಯ ಹಾಕೊಂಡು ಕಾಬಿಡಿ ಹಾಕೊತ ಹಿಂಗ ನೋಡಿ.
ವಿಚಾರ ಮಾಡತ್ತೀನಿ ಬಿಳೆ ಬೇಕೈತಿ ಬಿಡು ಹ್ಞೂ ಇಲ್ಲಿ ಈ ಕಡೆ ಬಂತಂದ್ರೆ ಇಲ್ಲಿ ತಿಂತೈತೆ ಅನ್ಕೊಂಡಿ ನೀನು ನೋಡಿ ಅದು ಪ್ಲ್ಯಾನಿಂಗ್ ಮಾಡಿ ಅದು ನೋಡು ಗೂಗಿ ಎಲ್ಲಿದೆ ಅದು ಹಾಂ ಹೋಯ್ತಾ ಗೈಸ್ ಈಗ ಹಾಲು ತೊಗೊಂಬಂದೆಲ್ಲ ಇಟ್ಟಿದ್ದೀನಿ ಈಗ ಅದು ಚೆಕ್ ಏನಾಯ್ತಂದ್ರೆ ತುಂಬ ತೊಂದರೆ ಆಯ್ತಪ್ಪ ಅದು ನಾಳೆ ರಜಾ ನಾನು ಲೇಟಾಗಿ ಹೋದೆ ಬ್ಯಾಂಕಿಗೆ ಲೇಟಾಗಿ ಇದಕ್ಕೆ ಅವ್ರು ಇವತ್ತು ಆಗಲ್ಲ ಸೋಮವಾರ ಬಾ ಅಂತ ಹೇಳಿದ್ರು ಸೋಮವಾರ ಅಂದರೆ ಅಲ್ಲೇ ಬಾಕ್ಸಲ್ಲಿ ಎಲ್ಲ ಅಕೌಂಟ್ ನಂಬರ್ ಎಲ್ಲ ಬರೆದ್ಬಿಟ್ಟು ಬಾಕ್ಸಲ್ಲಿ ಇಟ್ಟು ಬಂದೆ ನೋಡಿದ ಅಕೌಂಟಲ್ಲಿ ₹1 ಇಲ್ಲ ನನ್ನ ಕಡೆ ಅಂಥ ಪರಿಸ್ಥಿತಿ ದುಡಿತಾನೆ ಇಲ್ಲ ಈಗ ಯಾಕೆ ದುಡ್ತಾ ಇಲ್ಲ ಹೋಗು ನೋಡಿ ಏನೋ ಅಂತ ಜನ ಹೆಂಗಂದ್ರೆ ರಿಲೇಷನ್ ಅಂದ್ರೆ ಯಾರೇ ಆಗಲಿ ಎಲ್ಲ ಸ್ವಾರ್ಥನೇ ನೋಡ್ತಾ ಇದ್ದಾರೆ ಓಕೆ ಒಂದಿನ ಉದ್ಧಾರ ಆಗ್ತೀನಿ ನಾನು ಅವಾಗ ಇದನ್ನೆಲ್ಲ ಹೇಳ್ತೀನಿ ಬಡ್ಡಿ ಸಮೇತ ಇದನ್ನು ಇಡ್ತೀನಿ ಇದನ್ನು ಬಿಡ್ತೀನಿ ಈಗ ಪೋಸ್ಟ್ ಮಾಡ್ತೀನಿ ಹಾಂ ನೋಡೋಣ ಜನ ಹೆಂಗಂದ್ರೆ ನೋಡಿ ಈ ಥರ ಮನೆಯವರೇ ಸ್ವಲ್ಪ ಸಾಥ್ ಕೊಡಲ್ಲ ವೇಸ್ಟ್ ಇದ್ದಾರೆ ಮನೆಯವರು ಎಲ್ಲ ಬಿಟ್ಟಾಕಿ ನಮ್ಮ ಸಾಧನೆ ಕಡೆ ಲಕ್ಷ್ಯ ಕೊಡ್ಬೇಕು ನಾವು ಗೆಲ್ಲಬೇಕು ನಾವು ಅಷ್ಟೇ ಓಕೆನಾ ನಾವು ಎದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಬಾರ್ದು ಗೆದ್ದೇ ಒಂದು ದಿನ ಗೆಲ್ಲಲು ಬೇಕು ಒಳ್ಳೆತನ ಎಲ್ಲರೂ ಮನೆಯವ್ರು ಯಾರು ತಲೆ ಹಾಕಬೇಡಿ ಅವ್ರಿಗೆ ಉದ್ಧಾರ ಮಾಡಲ್ಲ ನಮ್ಮನ್ನ ನಾವು ಈಗ ಹೆಂಗಾರ ಮಾಡಿ ಗೆಲ್ಲಬೇಕು ವಿಡಿಯೋ ಮಾಡ್ಕೊಂಡು ಗೆಲ್ಲೋಣ ಮತ್ತೆ ಹೇಳಿ ಏನಂತೀವಿ ಇದಕ್ಕೆ ಓಕೆ ನೀನಂತೆ ಅದಕ್ಕೆ ವಿಡಿಯೋ ನೀನು ಈ ವೇಸ್ಟ್ ಇದು ವೇಸ್ಟ್ ಮಾಡಿ ಅಂತ ಗೊತ್ತೈತಿ ಇದು ವೇಸ್ಟ್ ಯಾವ ಹ್ಞೂ ಮೊಟ್ಟೆ ಎಲ್ಲಿ ತೊಗೊಂಬಂದೆ ಮೊಟ್ಟೆ ಎಲ್ಲಿ ತೊಗೊಂಬಂದೆ ಯಾವ ಅಂಗಡಿ ಹೆಂಗೆ ಬಂದೆ ₹7 ಯಾವ ಗೌಡನ ಅಂಗಡ್ಯಾಗ ಹಾಂ ಹ್ಞೂ ₹7 ಕೊಡ್ತಾನೆ ನೀವು ಹಾಲು ತರ್ತೀನಿ ಹಾಲು ತರಂದ್ರೆ ₹7 ಅಲ್ಲಿ ರೇಟ್ ಭಾಳ ಆಗ್ಬಿಟ್ಟಿದಪ್ಪ ಮೊಟ್ಟೆದು ಹಂಗೂ ಹಿಂಗೆ ನೋಡು ಇಷ್ಟು ತಗೊಂಡ ಮೊಟ್ಟೆನಾ ಹೆಂಗೆ ರೇಟು ಎಷ್ಟು ತಂದಿದ್ಯಾ 30 ಎಷ್ಟು ಅದು 70 80 90 ಏನು ಮಾಡ್ತಾ ಇದೀಯಾ ಹಾಂ ಓನ್ಲಿ ಸ್ಕ್ರೀನ್ ಕರೆಕ್ಟ್ ಇದೆ ಯಾರ್ದು ಸ್ಕಿನ್ ಅದು ಇಲ್ಲ ಅದೇನು ಹತ್ತೈತವ ಕ್ರೇಟ್ ಇತ್ತಲ್ಲ ಕ್ರಿಯೇಟ್ ₹40 ಬೇಡ ಓ ಮಸ್ತ್ ನನಗೆ ಮಾಡಿದೆ ಬಿಡು ಇದರ ಮರಿ ಇಡ್ತಿ ಈಗ ಮರಿಗೆ ಎದಕ್ಕಿದು ಮತ್ತೆ ಎದಕ್ಕೆ ತಿನ್ನಾಕ ಓ ನಾನೇನೋ ಮರಿ ಮಾಡ್ತೇವೆ ಹುಲ್ಲು ತೊಗೊಂಬಂದು ಅಂತ ಮಾಡೋಕ್ಕಾಯ್ತು ಹಾಂ ಕೋಳಿ ಓಹ್ ನಾನಿದ್ದೀನಲ್ಲ ಕೋಳಿ ಈಗ ಕೋಗ ರೊಕ್ಕದು ಇಡೋದು ನೋಡಿ ಮಸ್ತ್ ಇದು ಹೊಂದಿಸ್ತದೆ ನನ್ನ ಭಯ ಬನ್ನಿ ಇವರು ಟೀ ಮಾಡಕ್ಕೆ ಇಟ್ಟಿದ್ದೀನಿ ಟೀ ಮುಗಿಸ್ಕೊಂಡು ಹೋಗ್ಕೊಂಡು ಬಂದಿಲ್ಲ ಅಮ್ಮ ಗಾಯಿ ಊಟ ಮಾಡೋಣ ಬನ್ನಿ ಈಗ ಊಟ ಮಾಡ್ಕೊಂಡು ನಾಳೆ ಸಿಗೋಣ ನಾಳೆ ವಿಡಿಯೋಕ್ಕೆ ಏನಂತೀವಿ ನಾಳೆ ಸಿಗೋಣ ಅವ್ರಿಗೆ ಹಾಂ ನಮ್ಮ ಓನ್ ಸ್ಮೆಲ್ ನಮ್ಮ ಓನ್ ಸೊನ್ನೆ ಮಸ್ತಾಗಿದೆ ಸೊನ್ನೆ ಸ್ಮೈಲು ಓಕೆ ಹೌದಿಲ್ವ ನಮಗೆ ಎಷ್ಟು ಚೆನ್ನಾಗಿ ಅಂತ ಗೊತ್ತಾ ಎಷ್ಟು ಚೆನ್ನಾಗಿ ಅಂತ ಸರಿ ಊಟ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋಕ್ಕೆ ನಾಳೆ ಸಿಗೋಣ ಓಕೆ ಬಾಯ್ ಗುಡ್ ನೈಟ್